ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಅತ್ಯಂತ ಪ್ರಿಯವಾದ ಸೀರೆಗಳ ಬಣ್ಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೂ ವರಮಹಾಲಕ್ಷ್ಮಿ ವ್ರತದಲ್ಲಿ ದಾರದಲ್ಲಿ ಎಷ್ಟು ಗಂಟುಗಳನ್ನು ಹಾಕಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತದಂದು ಅಮ್ಮನವರಿಗೆ ಸೀರೆ, ಹೂವು ಮತ್ತು ಅಲಂಕಾರ ಮಾಡುವಾಗ ಬಣ್ಣಗಳಿಗೆ ವಿಶೇಷ ಮಹತ್ವವನ್ನು ನೀಡುತ್ತೇವೆ. ಆದ್ದರಿಂದ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡುವಾಗ ಅತ್ಯಂತ ಪ್ರಿಯವಾದ ಸೀರೆಯ ಬಣ್ಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಸಿರು ಬಣ್ಣ. ಈ ಬಣ್ಣವು ಸಮೃದ್ಧಿ, ಆರೋಗ್ಯ ಮತ್ತು ಬೆಳವಣಿಗೆಯ ಸಂಕೇತವಾಗಿದೆ. ಲಕ್ಷ್ಮೀ ದೇವಿಯ ಕೃಪೆ ಮತ್ತು ಐಶ್ವರ್ಯವನ್ನು ಪ್ರತಿನಿಧಿಸುತ್ತದೆ. ಹಸಿರು ಸೀರೆಯೊಂದಿಗೆ ಹಸಿರು ಬಳೆ, ಹಸಿರು ಹೂಗಳಿಂದ ಅಲಂಕಾರ ಮಾಡುವುದು ತುಂಬ ಒಳ್ಳೆಯದು. ಮೆರೂನ್ ಅಥವಾ ಕೆಂಪು ಬಣ್ಣ. ಈ ಬಣ್ಣವು ಮಂಗಳ, ಶಕ್ತಿ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ. ದೇವಿಯ ಅಲಂಕಾರದಲ್ಲಿ ಕೆಂಪು ಬಣ್ಣಕ್ಕೆ ವಿಶೇಷ ಸ್ಥಾನವಿದೆ. ಮದುವೆಯಾದ ಮಹಿಳೆಯರು ಕೆಂಪು ಅಥವಾ ಮೆರೂನ್ ಸೀರೆಯನ್ನು ಧರಿಸುವುದು ಶುಭವೆಂದು ನಂಬಿಕೆಯಿದೆ. ಅರಿಶಿನ ಹಳದಿ ಬಣ್ಣ. ಶುದ್ಧತೆ, ಸಂತೋಷ ಮತ್ತು ಶುಭ ಕಾರ್ಯದ ಸಂಕೇತವಾಗಿದೆ. ಈ ಬಣ್ಣವು ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಳದಿ ಬಣ್ಣವನ್ನು ವಿಶೇಷವಾಗಿ ಬಳಸಲಾಗುತ್ತದೆ. ಅರಿಶಿನ ಕುಂಕುಮದೊಂದಿಗೆ ಹಳದಿ ಸೀರೆ ಅಲಂಕಾರಕ್ಕೆ ಸೂಕ್ತ. ರಾಣಿ ಪಿಂಕ್ ಅಥವಾ ಗುಲಾಬಿ ಬಣ್ಣ. ಸೌಂದರ್ಯ, ಪ್ರೀತಿ ಮತ್ತು ಸಂತೋಷದ ಸಂಕೇತವಾಗಿದೆ. ಈ ಬಣ್ಣವು ಯುವತಿಯರು ಹಾಗೂ ಗೃಹಿಣಿಯರು ಗುಲಾಬಿ ಬಣ್ಣದ ಸೀರೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ದೇವಿಯ ಸೀರೆ, ಹೂವು ಮತ್ತು ಅಲಂಕಾರದಲ್ಲಿ ಪಿಂಕ್ ಬಣ್ಣ ಸುಂದರವಾಗಿ ಕಾಣುತ್ತದೆ. ಕಿತ್ತಳೆ ಅಥವಾ ಕೇಸರಿ ಬಣ್ಣ. ಭಕ್ತಿ, ತ್ಯಾಗ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿದೆ. ಈ ಬಣ್ಣವು ಪೂಜೆ ಕಾರ್ಯಗಳಲ್ಲಿ ಕೇಸರಿ ಬಣ್ಣಕ್ಕೆ ವಿಶೇಷ ಮಹತ್ವವಿದೆ. ಕಿತ್ತಳೆ ಅಥವಾ ಕೇಸರಿ ಸೀರೆಯೊಂದಿಗೆ ಸರಳವಾಗಿ ಸಾಂಪ್ರದಾಯಿಕ ಅಲಂಕಾರ ಮಾಡಬಹುದು. ಬಿಳಿ ಬಣ್ಣ. ಶಾಂತಿ, ಪಾವಿತ್ರ್ಯ ಮತ್ತು ಸರಳತೆಯ ಸಂಕೇತವಾಗಿದೆ. ಈ ಬಣ್ಣವು ಮನಸ್ಸಿಗೆ ಶಾಂತಿ ಹಾಗೂ ಶುಭವನ್ನು ಪ್ರತಿನಿಧಿಸುತ್ತದೆ. ಬಿಳಿ ಸೀರೆಯೊಂದಿಗೆ ಚಿನ್ನದ ಅಥವಾ ಕೆಂಪು ಬಣ್ಣದ ಅಲಂಕಾರವನ್ನು ಸೇರಿಸಬಹುದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವವರು ಯಾವ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಮಾಹಿತಿಯನ್ನು ತಿಳಿಸಿದ್ದೇವೆ. ಸ್ನೇಹಿತರೆ, ಸೀರೆಯ ಬಣ್ಣಕ್ಕಿಂತ ಭಕ್ತಿ, ಶ್ರದ್ಧೆ ಮತ್ತು ಸ್ವಚ್ಛ ಮನಸ್ಸಿನಿಂದ ಮಾಡುವ ಪೂಜೆಯೇ ಮುಖ್ಯ. ಸ್ನೇಹಿತರೆ, ಸೀರೆಯ ಜೊತೆಗೆ ವರಮಹಾಲಕ್ಷ್ಮಿ ವ್ರತದ ದಾರದಲ್ಲಿ ಎಷ್ಟು ಗಂಟುಗಳು ಇರಬೇಕು ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತದಂದು ಕಟ್ಟುವ ವರಮಹಾಲಕ್ಷ್ಮಿ ದಾರ, ದ್ವಾರ ರಕ್ಷಾ ದ್ವಾರವನ್ನು ಪೂಜೆಯ ನಂತರ ಕೈಗೆ ಕಟ್ಟಿಕೊಳ್ಳುವ ಸಂಪ್ರದಾಯವಿದೆ. ಈ ದಾರವು ಸಂಕಲ್ಪ, ರಕ್ಷಣೆ ಮತ್ತು ದೇವಿಯ ಅನುಗ್ರಹದ ಸಂಕೇತವಾಗಿದೆ. ಅರಿಶಿನ ಮತ್ತು ಹಾಲಿನಿಂದ ತಯಾರಿಸಿದ 9 ಗಂಟಿನ ದಾರ. 9 ಗಂಟು ಹಾಕಿದ ದಾರವನ್ನು ಅತ್ಯಂತ ವಿಶೇಷವೆಂದು ಕರೆಯುತ್ತೇವೆ. 9 ಗಂಟು ಹಾಕುವುದು ಅತ್ಯಂತ ವಿಶೇಷ ಎಂದು ಪರಿಗಣಿಸಲಾಗಿದೆ. ಇದು ಮಹಾಲಕ್ಷ್ಮಿಯ ಸ್ವರೂಪವನ್ನು ಸಂಕೇತಿಸುತ್ತದೆ. ಪೂಜೆಯ ನಂತರ ಮಹಿಳೆಯರು ಇದನ್ನು ಕೈಗೆ ಕಟ್ಟಿಕೊಳ್ಳುತ್ತೇವೆ. 16 ಗಂಟುಳ್ಳ ದಾರ. 16 ಗಂಟುಗಳ ದಾರವನ್ನು ಕೆಲವು ಸಂಪ್ರದಾಯಗಳಲ್ಲಿ ಬಳಸುತ್ತೇವೆ. 16 ಗಂಟು ಹಾಕುವ ಪದ್ಧತಿ ಇದೆ. ಇದು ಪೂಜೆ ಮತ್ತು ಮಹಾಲಕ್ಷ್ಮಿಯ 16 ರೂಪ ಗುಣಗಳ ಸಂಕೇತವಾಗಿದೆ. 5 ಅಥವಾ 8 ಗಂಟುಗಳು. ಕೆಲವು ಸಂಪ್ರದಾಯಗಳಲ್ಲಿ ಪದ್ಧತಿಗಳಲ್ಲಿ 5 ಅಥವಾ 8 ಗಂಟುಗಳಿರುವ ದಾರವನ್ನು ಬಳಸುತ್ತೇವೆ. 5 ಅಥವಾ 8 ಗಂಟುಗಳು ಹಾಕುವ ಪದ್ಧತಿಯೂ ಇದೆ. ಯಾವ ಸಂಖ್ಯೆಯ ಗಂಟು ಹಾಕಬೇಕು ಎಂಬುದು ಕುಟುಂಬದ ಆಚಾರ ಮತ್ತು ಅವರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ದಾರವನ್ನು ಹೇಗೆ ಪೂಜಿಸಬೇಕು ಎಂದರೆ, ಮೊದಲು ದಾರವನ್ನು ಸ್ವಚ್ಛವಾಗಿ ಪೂಜಾ ಸ್ಥಳದಲ್ಲಿ ಇಡಿ. ವರಮಹಾಲಕ್ಷ್ಮಿ ದೇವಿಯ ಮುಂದೆ ಇಟ್ಟು ಅರಿಶಿನ, ಕುಂಕುಮ, ಹೂವುಗಳಿಂದ ಪೂಜಿಸಿ ದೇವಿಯ ನೈವೇದ್ಯ ಅರ್ಪಿಸಿ ಆರತಿ ಮಾಡಿ. ನಂತರ ಪೂಜಿಸಲಾದ ದಾರವನ್ನು ಭಕ್ತಿಯಿಂದ ಕೈಗೆ ಕಟ್ಟಿಕೊಳ್ಳಿ. ದಾರ ಕಟ್ಟಿಕೊಳ್ಳುವಾಗ ವರಮಹಾಲಕ್ಷ್ಮಿ ದೇವಿಯ ನಾಮಸ್ಮರಣೆ ಮತ್ತು ಪ್ರಾರ್ಥನೆಯನ್ನು ಮಾಡಬಹುದು. 9 ಗಂಟುಗಳ ದ್ವಾರದ ಮಹತ್ವ. ಹೆಚ್ಚು ಪ್ರಚಲಿತದಲ್ಲಿರುವುದು 9 ಗಂಟುಗಳ ಕಂಕಣ ದ್ವಾರ. 9 ಗಂಟುಗಳು ಅಷ್ಟಲಕ್ಷ್ಮಿಯರ 8 ರೂಪಗಳು ಮತ್ತು 9ನೆಯ ರೂಪವಾದ ವರಮಹಾಲಕ್ಷ್ಮಿ ದೇವಿಯನ್ನು ಸೂಚಿಸುತ್ತವೆ. ನವಗ್ರಹಗಳು. ಇವು ನವಗ್ರಹದ ಶಾಂತಿ ಮತ್ತು 9 ವಿಧದ ಭಕ್ತಿ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ವರಮಹಾಲಕ್ಷ್ಮಿ ವ್ರತದ ಪೂಜೆಯ ಕೊನೆಯಲ್ಲಿ ಈ 9 ಗಂಟುಗಳಿಗೂ ವಿಶೇಷ ಮಂತ್ರಗಳನ್ನು ಪಠಿಸಿ ಪೂಜಿಸಿ ಗ್ರಂಥಿ ಪೂಜೆ ಮಾಡಲಾಗುತ್ತದೆ. 12 ಗಂಟುಗಳ ಗ್ರಂಥಿಗಳ ಮಹತ್ವ. ಕೆಲವು ಮನೆತನಗಳ ಸಂಪ್ರದಾಯವಿದು. ದ್ವಾದಶ ನಾಮಾವಳಿ. 12 ಗಂಟುಗಳನ್ನು ಹಾಕಿ ಪೂಜಿಸುವವರು ಲಕ್ಷ್ಮೀದೇವಿಯ 12 ಪವಿತ್ರ ನಾಮಗಳಾದ ರಮೆ, ಸರ್ವಮಂಗಳೆ, ಕಮಲವಾಸಿನೆ, ವಿಷ್ಣುವಲ್ಲಭೆ ಮುಂತಾದ ದ್ವಾದಶ ನಾಮಗಳನ್ನು ಸ್ಮರಿಸುತ್ತಾ ಪೂಜೆ ಮಾಡಬೇಕು.
ಸಾಮಾನ್ಯವಾಗಿ ಇಂತಹ ಮನೆತನಗಳಲ್ಲಿ 12 ಎಲೆಗಳಿರುವ ದ್ವಾರಕ್ಕೆ 12 ಗಂಟುಗಳನ್ನು ಹಾಕುವ ಪದ್ಧತಿ ಇರುತ್ತದೆ. ವ್ರತದ ದಾರ ಸಿದ್ಧಪಡಿಸುವ ಮತ್ತು ಕಟ್ಟುವ ವಿಧಾನವೆಂದರೆ ದ್ವಾರದ ಸಿದ್ಧತೆ. ಬಿಳಿ ಹತ್ತಿ ದ್ವಾರಕ್ಕೆ ಅರಿಶಿನ ಸವರಿ ಹಳದಿ ಮಾಡಿಕೊಳ್ಳಬೇಕು. ಕೆಲವರು ಕೆಂಪು ದ್ವಾರವನ್ನು ಬಳಸುತ್ತೇವೆ. ಅದಕ್ಕೆ ಸಮಾನ ಅಂತರದಲ್ಲಿ 9 ಅಥವಾ 12 ಗಂಟುಗಳನ್ನು ಹಾಕಿ ಮಧ್ಯದಲ್ಲಿ ಒಂದು ಹೂವನ್ನು ಕಟ್ಟಿಕೊಳ್ಳಬೇಕು. ದ್ವಾರಕ ಪೂಜೆ ಸಿದ್ಧಪಡಿಸಿದ ದಾರವನ್ನು ದೇವಿಯ ಕಳಶದ ಪಕ್ಕದಲ್ಲಿಟ್ಟು ಅರಿಶಿನ ಕುಂಕುಮ ಹೂಗಳಿಂದ ಪೂಜೆ ಮಾಡಿಕೊಳ್ಳಬೇಕು. ಧಾರಣೆ ಮಾಡುವ ವಿಧಾನ: ಪೂಜೆ ಮುಗಿದ ನಂತರ ಸುಮಂಗಲಿಯರು ಮತ್ತು ಹೆಣ್ಣು ಮಕ್ಕಳು ಮನೆಯ ಹಿರಿಯರಿಂದ ಅಥವಾ ಪತಿಯಿಂದ ಈ ಪವಿತ್ರ ದಾರವನ್ನು ತಮ್ಮ ಬಲಗೈ ಮಣಕಟ್ಟಿಗೆ ಕಂಕಣದಂತೆ ಕಟ್ಟಿಸಿಕೊಳ್ಳಬೇಕು. ಸ್ನೇಹಿತರೆ, ನಿಮ್ಮ ಮನೆಯ ಹಿರಿಯರು ಮತ್ತು ಕೌಟುಂಬಿಕ ಸಂಪ್ರದಾಯದಲ್ಲಿ ಎಷ್ಟು ಗಂಟುಗಳನ್ನು ಹಾಕುವ ಪದ್ಧತಿ ಇದೆಯೋ ಅಷ್ಟು ಗಂಟುಗಳನ್ನು ಪಾಲಿಸುವುದು ಅತ್ಯಂತ ಸೂಕ್ತ. ಸ್ನೇಹಿತರೆ, ವರಮಹಾಲಕ್ಷ್ಮೀ ದೇವಿಯ ಕೃಪೆ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸೌಭಾಗ್ಯ, ಸಂತೋಷ ಮತ್ತು ಸಮೃದ್ಧಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ನಿಮಗೆ ಒಂದು ತಾಯಿ ವರಮಹಾಲಕ್ಷ್ಮೀ ದೇವಿಯಲ್ಲಿ ಬೇಡಿಕೊಳ್ಳುತ್ತಾ, ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಶ್ರೇಷ್ಠವಾದ ಸೀರೆಯ ಬಣ್ಣಗಳು ಮತ್ತು ವರಮಹಾಲಕ್ಷ್ಮಿ ವ್ರತದ ದಾರದಲ್ಲಿ ಎಷ್ಟು ಗಂಟುಗಳನ್ನು ಹಾಕಬೇಕು, ಹೇಗೆ ಪೂಜೆ ಮಾಡಬೇಕು ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಸಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಮಾಹಿತಿಯ ಮೂಲಕ. ಎಲ್ಲರಿಗೂ ಧನ್ಯವಾದಗಳು.